ಎಲ್ರಿಗೂ ನಮಸ್ಕಾರ. ಇವತ್ತು ಚಂದನ ದೂರದರ್ಶನ ಆದವ್ರು ನನ್ನನ್ನು ಇವತ್ತು ಕರೆದಿದ್ದಾರೆ ಗೆಸ್ಟಾಗಿ. ತುಂಬ ಸಂತೋಷ. ಅದುವೇ ಇಲ್ಲಿ ಬಂದು ಡಾಕ್ಟರ್ ಸೋಮೇಶ್ವರ್ ಅವರ 5,000 ಎಪಿಸೋಡ್ ಕಂಪ್ಲೀಷನ್ ಸಂಭ್ರಮದಲ್ಲಿ ನಾನು ಭಾಗಿಯಾಗಿರೋದಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಭಾಳ ಸಂತೋಷ ಆಯಿತು. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರ್ತಾಯಿದೆ. ಇದು ದೊಡ್ಡ ಸಾಧನೆ ದೂರದರ್ಶನದ್ದು. ಅವರು ಇದೇ ಥರ 5,000, 10,000, 20,000 ಆಗ್ತಾಯಿರಲಿ, ಕಂಟಿನ್ಯೂಯಸ್ ಆಗಿ ಇದು ಮುಂದುವರಿತಾ ಇರಲಿ. ಯಾಕೆಂದರೆ ಇದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್. ಇದು ಎಲ್ಲ ಇದರಲ್ಲಿ ಎಲ್ಲ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಶೋ ಇದು. ಖಂಡಿತ ನಮ್ಮ ಮುಂದಿನ ಪೀಳಿಗೆಗೆ ಭಾಳ ಅದ್ಭುತವಾಗಿ ಸಹಾಯ ಆಗುತ್ತೆ ಬ್ರೈನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ನಾನು ಎಪಿಸೋಡಲ್ಲಿ ಮನೆ ಒಳಗಡೆ ಕೂತ್ಕೊಂಡು ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ಭಾವ ಎಲ್ಲ ಅಭಿಮಾನಿಗಳು, ನಾನು ಕೇಳ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೆ. ಆಮೇಲೆ ಕೆಲವೊಂದು ಎಪಿಸೋಡ್ಗೆ ನನ್ನದೊಂದು ಶಂಭು ಅಂತ ಒಂದು ವೀಣಾ ಸೀಡಿ ಮಾಡಿದ್ದೆ. ಈಗಲ್ಲ, ಈಗ ಒಂದು 12 ವರ್ಷದ ಕೆಳಗಡೆ ಆ ಶಂಭು ಸೀಡಿ ನಾನು ಒಂದಷ್ಟು ನನ್ನ ಫ್ರೆಂಡ್ ಆರತಿ ಅವ್ರಿಗೆ ಕೊಟ್ಟಿದ್ದೆ. ಅದನ್ನು ಈ ತಟ್ಟಂತ ಹೇಳಿನಲ್ಲಿ ಇದು ಯಾರು ಕರೆಕ್ಟ್ ಆನ್ಸರ್ ಹೇಳಿದವ್ರಿಗೆ ಗಿಫ್ಟ್ ಕೊಡ್ತಾಯಿದ್ರು. ಅದು ನನಗೊಂದು ಹೆಮ್ಮೆ ಅನಿಸುತ್ತೆ. ನಾನು ತುಂಬಾ ಅಭಿಮಾನಿ ಇದ್ರದ್ದು. ಕೋವಿಡ್ ಸಂದರ್ಭದಲ್ಲೂ ಕೂಡ ತಟ್ಟಂತೇಳಿ ಕಾರ್ಯಕ್ರಮ ಮೂಡಿ ಬರ್ತಾ ಇತ್ತು. ಕೋವಿಡ್ ಸಂದರ್ಭದಲ್ಲಿ ಬಹಳ ಅದು ಜಾಸ್ತಿ ಇಂಪಾರ್ಟೆನ್ಸ್ ಆಯಿತು ಅದಕ್ಕೆ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಂಡು ದೂರದರ್ಶನಕ್ಕೆ ಆ ಟೈಮಲ್ಲೂ ನಡೆಸ್ಕೊಟ್ರಲ್ಲ, ಅದೊಂದು ಅದ್ಭುತ ಸಾಧನೆ ಅನಿಸುತ್ತೆ. ಅವ್ರಿಗೆ, ಸೋಮೇಶ್ವರ್ ಅವ್ರಿಗೆ ಖಂಡಿತ ಧನ್ಯವಾದಗಳನ್ನು ಅರ್ಪಿಸಬೇಕು. ಜೊತೆಗೆ ದೂರದರ್ಶನ ಚಂದನ ವಾಹಿನಿಗೆ ಖಂಡಿತ ಇಷ್ಟು ಕಂಟಿನ್ಯೂಸ್ ಆಗಿ 23 ವರ್ಷಗಳ ದೀರ್ಘಕಾಲ ಇದನ್ನು ನಡೆಸ್ಕೊತಾ ಬಂದಿದ್ದಾರೆ. ಸೊ ಇಷ್ಟು ಪ್ರಶ್ನೆಗಳು, ಇದು ನಾನು ಅವಾಗಲೇ ಭಾಷಣದಲ್ಲಿ ಹೇಳಿದಾಗೇನೆ ಇದೊಂದು ಖನಿಜ ಭಂಡಾರ ಕನ್ನಡಕ್ಕೆ, ಒಂಥರ ನಾಲೆಡ್ಜ್ ಒಂದು ಇದೇ ಆಗೋಯಿತು. ಇದನ್ನೇ ಆಧಾರವಾಗಿ ಇಟ್ಕೊಂಡು ಮುಂದೆ ಬೇಕಾದಷ್ಟು ಕ್ವಿಸ್ ಪ್ರೋಗ್ರಾಮ್ಸ್ ಮಾಡ್ಬೋದು. ಇದು ಅಳಿಸೋಗಲ್ಲ, ಇದು ಪರ್ಮನೆಂಟಾಗಿ ಶಾಸನ ಥರ ಇದು ಹೋಗಿ ಕಂಟಿನ್ಯೂಸ್ ಆಗಿ. ಧನ್ಯವಾದ.